ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಶನಿವಾರ, ಟೈಮ್ ಒಂದು 5 ಗಂಟೆ 5:15 ಆಗ್ತಿರ್ಬೋದು. ಇವಾಗ ಶಾಪಿಂಗಿಗೆ ಅಂತೇಳಿ ಹೋಗ್ತಾ ಇದ್ದೆ ನಮ್ಮಮ್ಮನೊಟ್ಟಿಗೆ. ಆ್ಯಕ್ಚುಲಿ ನಾನು ನಾಳೆ ಗೋವಾಗೆ ಹೋಗ್ತಿದ್ದೆ. ನಾನು ಇನ್ನೇನು ಪ್ಯಾಕೇ ಮಾಡಿರಲಿಲ್ಲ. ಸೊ ಒಂದು ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೋಬೇಕಿತ್ತು, ಹಾಗಾಗಿ ಹೋಗ್ತಿದ್ದೆ. ಆ್ಯಂಡ್ ಸ್ವಲ್ಪ ಬಳೆ ಬೇರೆ ತೊಗೋಬೇಕಿತ್ತು. ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ ಸೀರೆ ತೊಗೊಂಡೆ ಅಂತ, ಅದಕ್ಕೆ ಬಳೆ ತೊಗೋಬೇಕಾಗಿತ್ತು. ಸೊ ಬನ್ನಿ ಹೊರಡೋಣ. ಸೊ ಶಾಪಿಂಗ್ ಎಲ್ಲ ಮುಗೀತು, ಮನೆಗೆ ಹೋಗಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಆ್ಯಂಡ್ ಇವಾಗ ನಾವು ಅಮ್ಮಂಗೆ ಕಾಫಿ ಕೊಡ್ಸೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಸೊ ನಾನಿವಾಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ಆ್ಯಕ್ಚುಲಿ ಏನು ಅಂತಂದರೆ, ನಾನು ನಿಸರ್ಗ ನಾಳೆ ಗೋವಾಗೆ ಹೋಗ್ತಾ ಇದ್ವಿ ನಾವಿಬ್ಬರೇ. ಸೊ ನಾನು ಆ್ಯಕ್ಚುಲಿ 2 ವೀಕ್ಸಿಂದ ಮುಂಚೆ ನಾನು ಶಾಪಿಂಗ್ ಮಾಡ್ತಿದ್ದೆ. ಬಟ್ ಹೆಣ್ಮಕ್ಳಿಗೆ ಗೊತ್ತಲ್ಲ, ಕೊನೆ ಮೂಮೆಂಟ್ವರೆಗೂ ಏನಾದರೂ ಒಂದು ತೊಗೊಳೋದು ಇದ್ದೇ ಇರುತ್ತೆ. ಸೊ ಅದೇ ರೀತಿ ಆಯಿತು. ಆ್ಯಂಡ್ ಇವಾಗ ನಾನು ನಮ್ಮಮ್ಮ ನನ್ನ ತಂಗಿ 3 ಜನ ಹೋಗಿದ್ವಿ. ಫಸ್ಟು ಒಂದು ಸ್ವಲ್ಪ ಬ್ಯಾಂಗಲ್ಸ್ ತೊಗೊಂಡೆ. ನಾನು ಲಾಸ್ಟ್ ಟೈಮ್ ತೋರಿಸಿದ್ದೆ ಅಲ್ವಾ, ಕಾಟನ್ ಸೀರೆ ತೊಗೊಬಂದಿದ್ದೆ. ಇದಕ್ಕೆ ನಂಗೆ ಸ್ವಲ್ಪ ಗಾಜಿನ ಬಳೆಗಳು ಬೇಕಿತ್ತು. ಸೊ ಹೆಂಗಿದ್ರು ಫ್ರೀ ಇದ್ನಲ್ಲ, ಈ ಕೆಲಸನ ಮುಗಿಸೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ನಮ್ಮ ಸ್ವಲ್ಪ ಇನ್ನೊಂದು ಸ್ವಲ್ಪ ಏನೇನೋ ಬೇಕಿತ್ತು ಅಂತೆಲ್ಲ ತೊಗೊಂಡಿದ್ದಾರೆ. ನನಗೆ ಬಳೆಗಳಂದರೆ ತುಂಬ ಇಷ್ಟ. ಹಾಗಂತ ಹೇಳಿ ನನಗೆ ಯಾವಾಗ ನೆನಪಿರುತ್ತೆ ಅವಾಗೇ ನಾನು ತೊಗೊಬಿಡ್ತೀನಿ. ಇದೆರಡನ್ನೂ ಪೇರ್ ಮಾಡಿ ಹಾಕೋಬೇಕು. ಕೈಂಡ್ ಆಫ್ ಅದೇ ಕಲರ್ ಸಿಕ್ಕಿದೆ, ಬಟ್ ಇದು ಒಂದು ಚೂರು ಲೈಟ್ ಆಯಿತು ಅನ್ಸುತ್ತೆ. ಬಟ್ ಇಟ್ಸ್ ಓಕೆ. ಆ್ಯಂಡ್ ಈ ಬಳೆಗಳು ತೊಗೊಂಡು ಅಲ್ಲಿಂದ ನನ್ನ ತಂಗಿನ ಪಿಕ್ ಮಾಡಿ ನಾವು ಝೂಡಿಯೋಗೆ ಹೋದ್ವಿ. ಆ್ಯಂಡ್ ಝೂಡಿಯೋಲಿ ಗೊತ್ತಲ್ಲ, ನಾನು ಯಾವಾಗ ಹೋದ್ರೂ ಕಮ್ಮಿಯನ್ನು ತೊಗೊಂಡು ಬರೋದೇ ಇಲ್ಲ, ಸ್ವಲ್ಪ ಜಾಸ್ತಿನೇ ತೊಗೊಂಡು ಬರೋದು. ಫಸ್ಟು ನಮ್ಮ ಇದನ್ನು ಕುರ್ತಾ ತೊಗೊಂಡು ನನಗೆ ಈ ಕಲರ್ ತುಂಬ ಚೆನ್ನಾಗಿ ಕಾಣಿಸ್ತು. ಸೊ ಹಾಗಾಗಿ ತೊಗೊಳ್ಳಿ ಅಂತ ಹೇಳಿದೆ ಇದು. ಆ್ಯಂಡ್ ನನಗೆ ಒಂದು ಬೆಲ್ ಬಾಟಮ್ ಜೀನ್ಸ್ ಬೇಕಿತ್ತು, ಅದೊಂದು ತೊಗೊಂಡೆ. ಆ್ಯಂಡ್ ಈ ಟಾಪ್ ತೊಗೊಂಡೆ. ಆ್ಯಕ್ಚುಲಿ ನಂತರ ಒಂದು ಸ್ಕರ್ಟ್ ಇತ್ತು, ಜೀನ್ಸ್ ಸ್ಕರ್ಟ್ ಆಯಿತಾ, ಅದನ್ನು ನಾನು ನಾಳೆ ಗೋವಾಗೆ ಹಾಕೊಳ್ಳೋಣ ಅಂತೇಳಿ ಗೋವಾಗೆ ಅಂತೇಳಿ ಬುಕ್ ಮಾಡಿದ್ದು. ಅದಕ್ಕೆ ನಂತರ ಒಂದು ಟ್ಯೂಬ್ಲೆಸ್ ಟಾಪ್ ಇತ್ತು, ನಾನು ಅದನ್ನು ಹಾಕೊಳ್ಳೋಣ ಅಂದ್ಕೊಂಡಿದ್ದೆ. ಬಟ್ ಈಗ ಒಂದು ಸ್ವಲ್ಪ ದಿನದಿಂದ ದಪ್ಪ ಬೇರೆ ಆಗಿಬಿಟ್ಟಿದ್ದೀನಿ, ಆ ಟಾಪ್ ಆಗ್ತಾನೇ ಇಲ್ಲ. ಸೊ ಓಕೆ ಫೈನ್ ಅಂತೇಳಿ ಇದನ್ನು ತೊಗೊಂಡಿದ್ದೀನಿ. ಟ್ರೈ ಮಾಡಿ ನೋಡಬೇಕು ಆಗುತ್ತಾ ಇಲ್ವಾ ಅಂತ. ಆ್ಯಂಡ್ ಇದು ಒಂದು ಬ್ಲ್ಯಾಕ್ ಕಲರ್ ಫ್ಲ್ಯಾಟ್ಸ್ ನಮ್ಮ ಅಮ್ಮನಿಗೆ. ದೆನ್ ಆ್ಯಕ್ಚುಲಿ ಝೂಡಿಯೋಲಿ ಈಗ ಬೂಟ್ಸ್ ಅಂತೂ ಕಲೆಕ್ಷನ್ ಸಕ್ಕತ್ತಾಗಿದೆ. ಸೊ ನನ್ನ ತಂಗಿ ಇದು ಒಂದು ತೊಗೊಂಡ್ಳು. ಇದು 1000, ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಮತ್ತು ಇದು ನನ್ನ ತಂಗಿದು, ನನಗಲ್ಲ. ನೆಕ್ಸ್ಟ್ ಅಲ್ಲಿಂದ ಇದು ಆ್ಯಕ್ಚುಲಿ ಅಂದರೆ ಒಂದು ಪಿಂಕ್ ಕಲರ್ ಇತ್ತಾಯ್ತಾ, ಅವಳಿಗೆ ಇಷ್ಟ ಆಗ್ತಿತ್ತು, ಅವಳು ಅದನ್ನೇ ಹಾಕೋತಿದ್ಲು. ಸೊ ನೀನು ಒಂದು ತೊಗೊ ಅಂತೇಳಿ ಒಂದನ್ನು ಅವಳಿಗೆ ಕೊಡಿಸ್ದೆ. ಆ್ಯಂಡ್ ಫೇಸ್ ಮಾಸ್ಕ್ಗಳು ಯಾವಾಗ ಹೋದ್ರು ನಾನು ತೊಗೊಂಡು ಬಂದೇ ಬರ್ತೀನಿ. ಮತ್ತು ವೈಟ್ಸು, ಲಿಪ್ ಬಾಮ್, ನೈಲ್ ಪಾಲಿಷ್, ಮತ್ತು ಇದು ಜಿಮ್ಮಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಇನ್ನರ್ಸ್ ಬೇಕಿತ್ತು, ಲೈಕ್ ಈ ರೀತಿ ಇನ್ವಿಸಿಬಲ್ ಬ್ರಾಸ್ ಎಲ್ಲ ಬೇಕಿತ್ತು. ಸೊ ಇದನ್ನು ತೊಗೊಂಡೆ ಅಷ್ಟೇ. ಅದು ಬಿಟ್ಟು ಇಷ್ಟಕ್ಕೆ ಆಯ್ತಪ್ಪ, 5,000 ಚಿಲ್ಲರೆ ಆಗೇ ಹೋಯಿತು. ಅಂದರೆ ಆ ಬೂಟ್ಸೇ 1000 ಇದೆ. ಸೊ ಇದನ್ನೆಲ್ಲ ಇಟ್ಟು ನಾನಿವಾಗ ಪ್ಯಾಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಗೊತ್ತಿಲ್ಲ, ನಾನು ಒಂದೆಲ್ಲ ಲಿಸ್ಟ್ ಮಾಡಿದ್ದೀನಿ ಏನೇನು ತೊಗೋಬೇಕಂತ. ಸೊ ಇವಾಗ ಫಸ್ಟು ಬಟ್ಟೆಗಳು, ಅದಕ್ಕೆಲ್ಲ ಮ್ಯಾಚ್ ಆಗುವಂಥ ಚಪ್ಪಲಿ, ಶೂಸ್, ವಾಡೆವರ್. ಮತ್ತು ಮಳೆ ಇರ್ಬೋದೇನೋ, ಅದಕ್ಕೆ ಸ್ವಲ್ಪ ರೈನ್ ಕೋಟ್ಸು, ಅಂಬ್ರೆಲ್ಲ ತೊಗೊತೀನಿ. ದೆನ್ ನಮ್ಮ ಅಸ್ತ್ರ ಮೇಕಪ್ ಎಸೆನ್ಷಿಯಲ್ಸ್ ಅದು ತೊಗೊಂಡ್ರೆ ಮುಗಿಯುತ್ತೆ. ನಾಳೆ ನನಗೆ 2:30 ಇರೋ ಟ್ರೈನು ಯಶವಂತಪುರಲ್ಲಿದೆ. ಸೊ ನಾನು 2:30 ಯಶವಂತಪುರಲ್ಲಿ ಇರಬೇಕಂದ್ರೆ ಮಂಡ್ಯನ ಸ್ವಲ್ಪ ಬೇಗ ಬಿಡ್ತೀನಿ. ನನಗೆ ರಿಸ್ಕೆಲ್ಲ ತೊಗೊಳಕ್ಕೆ ಇಷ್ಟ ಇಲ್ಲ, ಅಲ್ಲೋಗಿ 1 ಅವರ್ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ. ಮತ್ತು ಪವರ್ ಬ್ಯಾಂಕ್ ತೊಗೋಬೇಕು, ಮೈಕ್ ತೊಗೋಬೇಕು, ಟ್ರೈಪೋಡ್ ತೊಗೋಬೇಕು, ಸ್ಟ್ಯಾಂಡ್ ತೊಗೋಬೇಕು, ಕ್ಯಾಮ್ರಾ ಸ್ಟ್ಯಾಂಡ್ ಎಷ್ಟೊಂದೆಲ್ಲ ಎತ್ತಿಟ್ಕೋಬೇಕು. ಸೊ ಇವೆಲ್ಲ ಫಟಾಫಟ್ ಅಂತ ಪ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಷ್ಟೇ.
ಸಾಹಿತ್ಯ ಸಮ್ಮೇಳನ ಬ್ಯಾಗು, ಅದೆಲ್ಲ ನನ್ನ ಚಾರ್ಜರು, ವ್ಯಾಲೆಟ್, ಬ್ಲ್ಯಾಕ್ ಆ್ಯಂಡ್ ವೈಟ್. ನಾನು ನೀನು ಒಂದೇ ಥರ ತೊಗೊಂಡ್ರಲ್ಲ. ಸೊ ಪ್ಯಾಕ್ ಮಾಡ್ತಾ ಇದ್ದೀನಿ. ಲಿಟ್ರಲಿ ತಲೆನೋವೇ ಬರ್ತಾ ಇದೆ. ಏನು ಬಟ್ಟೆ ತೊಗೊಂಡ್ರೆ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ತಗೋ, ಅದಕ್ಕೆ ಸ್ಲಿಪ್ಪರ್ಸ್ ತಗೋ, ಆ ಥರ. ಸೊ ಸಮ್ಮವು ಮುಂಚಿನ ಐಡಿಯಾ ಆಯಿತು ನಾನು ಏನೇನು ಬಟ್ಟೆ ತೊಗೊಂಡೋಗ್ಬೇಕಂತ. ಸೊ ಹಾಗಾಗಿ ಬಟ್ಟೆ ವಿಷಯದಲ್ಲಿ ಅಷ್ಟೊಂದು ರಿಸ್ಕ್ ಆಗಲಿಲ್ಲ. ಸೊ ಇಯರಿಂಗ್ ಎಲ್ಲ ಈ ಥರ ಒಂದು ಪುಟ್ಟು ಪೋಟ್ಲಿ ಬ್ಯಾಗಿಗೆ ಹಾಕ್ಕೊಂಡು, ನೆಕ್ ಪೀಸ್ ಅದೆಲ್ಲ ಸಪ್ರೇಟ್. ಆ್ಯಕ್ಚುಲಿ ನನ್ನ ತಂಗಿನೂ ಹೆಲ್ಪ್ ಮಾಡ್ತಿದ್ದಾಳೆ. ಅಂದರೂ ಅದು ಇದು ಅಂತ ಹುಡುಕ್ತಾನೆ ಇದ್ದೀನಿ. ಅಮ್ಮ ಕಷ್ಟಪ್ಪ, ಹೆಣ್ಮಕ್ಳೇನಾದರೂ ಟ್ರಿಪ್ಪಿಗೆ ಹೋಗ್ತೀವಿ ಅಂದರೆ ಸಾರ್ಟ್ಔಟ್ ಮಾಡ್ಕೊಳ್ಳೋದು. ಎಲ್ಲ ಒಳಗಡೆ ಹಾಕಿ ಇನ್ನೊಂದ್ಸಲ ಎಲ್ಲ ಆಚೆ ಹೇಳಿದ್ದೀನಿ, ನೀಟಾಗಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅಷ್ಟೆ. ಸೊ ಇವಾಗ ಬಟ್ಟೆ ಪ್ಯಾಕ್ ಮಾಡಿದ್ದಾಯಿತು, ಅದಕ್ಕೆ ಬೇಕಾಗಿರುವ ಜ್ಯುವೆಲ್ಸ್ ಪ್ಯಾಕ್ ಮಾಡಿದ್ದಾಯಿತು, ಮೇಕಪ್, ಮೇನ್ ಮೇಕಪ್ ಅದನ್ನ ಇಟ್ಕೊತೀನಿ. ಆದಷ್ಟು ಸಿಂಪಲಾಗಿ ತೊಗೊಂಡೋಗಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಫೌಂಡೇಶನ್, ಕರೆಕ್ಟರ್ ಪ್ಯಾಲೆಟ್ ಬೇಡ, ಐ ಶ್ಯಾಡೋ ಪ್ಯಾಲೆಟ್. ಕಮ್ಮಿಲೇ ಆಗಲಿ ದೇವ್ರೆ ಪ್ಲೀಸ್. ನನಗೆ ಇದೆಲ್ಲ ಎತ್ಕೊಂಡು ಹೋಗಿ ವಾಪಸ್ ತರೋ ಅಷ್ಟು ಶಕ್ತಿ ಇಲ್ಲ. ರೋಸ್ ವಾಟರ್ ಆ್ಯಂಡ್ ಇದು ನನ್ನ ಫೇವ್ರೆಟ್. ಇದು ಆ್ಯಕ್ಚುಲಿ ಇದು ಖಾಲಿ ಆಗಿಬಿಡ್ತಾ ಇದೆ. ಮತ್ತು ಇನ್ನೇನು ಮೇಕಪ್ ರಿಮೂವರ್ ಬೇಕು, ಕಾಟನ್ ಪ್ಯಾಡ್ಸ್ ಒಂದಷ್ಟು, ಕಾಟನ್ ಪ್ಯಾಡ್ಸ್, ವಾಚ್ ಕೈಗೆ ಹಾಕೋತೀನಿ. ಇದು ಮೇನ್. ಈಗ ನಾನು ಯಾವ ಲೆವೆಲ್ಲಿಗೆ ಅಡಿಕ್ಟ್ ಆಗಿದ್ದೀನಿ ಅಂದರೆ, ಇನ್ನೂ ನನ್ನ ಮುಖ ಸ್ವಲ್ಪ ಗ್ಲೋಯಿ ಅಂತ ಅನಿಸ್ಬೋದು. ಅದಕ್ಕೆ ಮೇನ್ ರೀಸನ್ನೇ ಇದು. ಸಕ್ಕತ್ತಾಗಿದೆ, ಟ್ರೈ ಮಾಡಿ. ತೊಗೊಂಡಿಲ್ಲ ಅಂದರೆ ಲಿಂಕ್ ಕೊಡ್ತೀನಿ, ತೊಗೊಳ್ಳಿ, ಸಕ್ಕತ್ತಾಗಿದೆ. ಮತ್ತು ಲ್ಯಾಕ್ಮಿದೇನೋ ಇತ್ತಲ್ಲ ನನ್ನ ಹತ್ರ. ಏನಾಯಿತು ಪ್ರೈಮರು? ಅಮ್ಮ ಐಲೈನರೆಲ್ಲ ಮರ್ತೋಗ್ತಾ ಇದ್ದೀನಿ. ಐಲೈನರ್, ಮಸ್ಕಾರ ಟ್ರೈ ಮಾಡೋಣ. ಇದನ್ನು ಹಾಕ್ಕೊಂಡೆ ಇಲ್ಲ, ಅಟ್ಲೀಸ್ಟ್ ಅಲ್ಲಿ ಟ್ರೈ ಮಾಡೋಣ. ಸೊ ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗೀತು ಆ್ಯಂಡ್ ಐ ಆಮ್ ಸೂಪರ್ ಡೂಪರ್ ಎಕ್ಸೈಟೆಡ್. ಯಾಕೆಂದರೆ ನಾನು ಫಸ್ಟ್ ಟೈಮ್ ಗೋವಾಗೆ ಹೋಗ್ತಾ ಇರೋದು. ತುಂಬ ಸಲ ಪ್ಲ್ಯಾನ್ ಮಾಡಿದ್ವಿ ಆ್ಯಂಡ್ ಎವ್ರಿ ಟೈಮ್ ಕ್ಯಾನ್ಸಲ್ ಆಗ್ತಾ ಬರ್ತಿತ್ತು. ಸೊ ಈ ಸಲ ಇಲ್ಲ, ನಾವು ಮಾಡಲೇಬೇಕು ಅಂತ ನಾನು ಮತ್ತು ನಿಸರ್ಗ ಹೋಗಬೇಕು ಅಂತೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಇನ್ನು ಮುಂದೆ ನಾನು ಗೋವಾದಲ್ಲಿ ಹೋಗೋದನ್ನ ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಟೂ ಪಾರ್ಟಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾವು ಹೋಗ್ತಾ ಇರೋ ಟ್ರೈನಲ್ಲಿ. ಸೊ 2 ಕಡೆಯಿಂದನೂ ಟಿಕೆಟ್ಸ್ ಬುಕ್ ಆಗಿದೆ. ಅದನ್ನು ರೂಮ್ ಕೂಡ ಬುಕ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ತೀನಿ. ಆಲ್ರೆಡಿ ಎಲ್ಲರೂ ಇಬ್ಬರು ಹೆಣ್ಮಕ್ಳು ಹೋಗ್ತಾ ಇದ್ದೀರಾ, ಹುಷಾರಾಗಿ ಹೋಗಿದ್ದು ಬನ್ನಿ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ನಮಗೇನಾದರೂ ಏನಿದೆ ಅದನ್ನು ಅಂದರೆ ನೀವು ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ನಿಮ್ಗೊಂದು ಇದನ್ನು ವಿಡಿಯೋ ನೋಡ್ಕೊಂಡು ಹೋದರೆ ಹೆಲ್ಪ್ ಆಗಬೇಕು. ಫಾರ್ ಶೋರ್ ನಾನು ಆ ರೀತಿ ಮಾಡ್ತೀನಿ. ಆ್ಯಂಡ್ ನಾನು ಯಾವುದೇ ಡ್ರೆಸ್ ಹಾಕ್ಕೊಂಡ್ರು, ಸಪೋಸ್ ಅದು ಆನ್ಲೈನ್ದಾಗಿದ್ದರೆ ಅದ್ರದ್ದು ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಪ್ರತಿಯೊಂದು ವಿಡಿಯೋ ನೀವು ನೋಡ್ಬೋದು ಅಂತ ಹೇಳ್ತಾ ಇಲ್ಲಿಗೆ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.